ಎಲ್ಲರ ಬದುಕಿನಲ್ಲೂ ಒಂದೊಂದು ಕಥೆಗಳಿರುತ್ತವೆ. ಮನೆ ಗೋಡೆ ಮೇಲೆ ನೇತು ಬಿದ್ದ ಚಿತ್ರ, ಮುಖದ ಮೇಲೆ ತರಚಿದ ಗಾಯ, ಹಸಿವಾಗುತ್ತೆ ಅಂತ ಹೇಳೋಕ್ಕೂ ಮುಂಚೆ ಮಾಡಿಟ್ಟು ತಿಂಡಿ, ಚಳಿ ಜ್ವರ ಬಂದಾಗ ನಿನ್ನ ಅಪ್ಪುಗೆ ಕೊಟ್ಟ ಶಾಖ, ಸ್ಕೂಲಲ್ಲಿ ಸ್ಟೇಜ್ ಮೇಲೆ ಪಾತ್ರ ಮಾಡೋವಾಗ ನಿನ್ನ ಕಣ್ಣಲ್ಲಿ ಕಂಡ ಹೆಮ್ಮೆ, ಕಾಲೇಜ್ ಓದ್ಸೋಕೆ ನೀ ಪಟ್ಟ ಪಾಡು, ಕೆಲಸ ಸಿಗದೆ ಮನೇಲಿ ಸೋತ್ ಕೂತಾಗ ನೀನು ಆಡಿದ ಧೈರ್ಯದ ಮಾತುಗಳು, ಅದರಿಂದ ನನ್ನನ್ನು ಕಾಪಾಡೋಕೆ ನಿನ್ನ ಹೋರಾಟ, ಎಲ್ಲವೂ ಕಥೆಗಳೇ. ನಿನ್ನಿಂದ ಶುರುವಾದ ಕಥೆಗಳು. ನಿನ್ನದು ಅಂತ ಕಥೆ ಇತ್ತೋ ಅಥವಾ ನಿನ್ನ ಕಥೆಯನ್ನು ನನ್ನಲ್ಲೇ ಕಂಡುಕೊಂಡ್ಯೋ? ಅಮ್ಮ, ನಿನಗೆ ಥ್ಯಾಂಕ್ಸ್ ಹೇಳಿದ್ರೆ ಸಾಲತ್ತಾ? ಸಾರಿ ಕೇಳಬೇಕು. ಮಾತು ಕೇಳ್ತಿದ್ದಕ್ಕೆ, ನಿನ್ನನ್ನು ಪೆದ್ದಿ ಅಂತ ಎಲ್ಲರ ಮುಂದೆ ಕಿಂಡಲ್ ಮಾಡಿದ್ದಕ್ಕೆ, ನಿನ್ನ ಕಾಳಜಿ ಬಗ್ಗೆ ಕೋಪ ಮಾಡಿಕೊಂಡಿದ್ದಕ್ಕೆ, ನಿನ್ನ ಪ್ರೀತಿ ಬಗ್ಗೆ ಅಸಹ್ಯ ಪಟ್ಕೊಂಡಿದ್ದಕ್ಕೆ, ನನ್ನ ಜೀವನದಲ್ಲಿ ನಿನ್ನ ಬೆಲೆ ಕಂಡ್ಕೊಳ್ದೆ ಹೋಗಿದ್ದಕ್ಕೆ, ಮೊದಲನೇ ಸರ್ತಿ ನಾನು ಎತ್ಕೊಂಡಾಗ ಅದು ಎಷ್ಟು ಕನಸುಗಳು ಆಸೆಗಳನ್ನ ಕಟ್ಕೊಂಡಿದ್ಯೋ ಪೂರೈಸಕ್ಕಾಗಲಿಲ್ಲ. ಎಲ್ಲದಕ್ಕೂ ಸಾರಿ. ನೀನು ಕ್ಷಮಿಸ್ಬಿಡ್ತೀಯ ಅಮ್ಮ ಅಲ್ವಾ? ಆದರೆ ಮಗನಾಗಿ ನನಗೆ ಮಾಡೋಕ್ಕೆ ಸಾಧ್ಯ ಇರೋದೊಂದೇ. ಎಲ್ಲ ಮುಗಿಸಿ ಕೊನೆಗೆ ಎಲ್ಲಿಗೆ ಹೋಗಬೇಕು ಅಂತ ನಾನು ಯಾರಾದರೂ ಕೇಳಿದ್ರೆ ನಿನ್ನ ಗರ್ಭದಲ್ಲಿ ಅವತ್ತು ಕೂತ್ಬಿಡ್ತೀನಿ. ಅಷ್ಟೇ ನನ್ನ ಪ್ರಪಂಚ. ಈ ನಿನ್ನ ರತ್ನಾಕರನ ಅಲ್ಲ, ನಿನ್ನ ರತ್ನನ ಪ್ರಪಂಚ.